ಇಲ್ಲಿಯ ತನಕ ಪ್ರಥಮ ಸೂತ್ರದಲ್ಲಿರುವ ಓಂಕಾರದ ವ್ಯಾಖ್ಯಾನವನ್ನು ಸಮರ್ಥಿಸಿದರು. ಪ್ರಕೃತದಲ್ಲಿ ಅತಶಬ್ದಕ್ಕೆ ಅಧಿಕಾರಾನಂತರ್ಯಾರ್ಥ ಅತಶಬ್ದ ಅಧಿಕಾರ ಸಂಪತ್ತ್ಯನಂತರಂ ಎಂಬುದಾಗಿ ಅರ್ಥವನ್ನು ಭಾಷ್ಯದಲ್ಲಿ ಹೇಳಿದ್ದಾರೆ. ಈ ಅರ್ಥವನ್ನು ಸಮರ್ಥಿಸುವುದಕ್ಕಾಗಿ ನನು ಇತ್ಯಾದಿ ವಾಕ್ಯದಿಂದ ಆಕ್ಷೇಪವನ್ನು ಮಾಡಿಕೊಳ್ಳುತ್ತಿದ್ದಾರೆ. ನನು ಪ್ರತಿವಚನಾದ್ಯಭಾವೇನ ಪ್ರಶ್ನಾದ್ಯರ್ಥತ್ವ ಅಸಂಭವೇಪಿ ಅತಶಬ್ದಾನುಯಾಸನಂ ಇತ್ಯಾದಾವಿವ ಆರಂಭರೂಪ ಅಧಿಕಾರಾರ್ಥ ಅತಶಬ್ದ ಕಸ್ಮಾನ್ನ ಸ್ಯಾತ್ ಎಂಬುದಾಗಿ. ಮಂಗಲಾನಂತರಾರಂಭ ಪ್ರಶ್ನ ಕಾರ್ತ್ಸ್ನೇಶ್ವಥೋ ಅಥ ಎಂಬುದಾಗಿ ಕೋಶದಲ್ಲಿ ಅಥೋ ಮತ್ತು ಅತಶಬ್ದಗಳಿಗೆ ಮಂಗಳ ಅನಂತರ ಆರಂಭ ಪ್ರಶ್ನೆ ಕಾರ್ತ್ಸ್ನ ಎಂಬ ಅರ್ಥವನ್ನು ಹೇಳಿದ್ದಾರೆ. ಈ ಅರ್ಥಗಳಲ್ಲಿ ಅನಂತರ ಎಂಬರ್ಥವನ್ನೇ ಪ್ರಕೃತದಲ್ಲಿಟ್ಟುಕೊಳ್ಳಬೇಕು, ಆರಂಭ ಎಂಬರ್ಥವನ್ನು ಇಟ್ಟುಕೊಳ್ಳಬಾರದು ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಆದರೆ ಆರಂಭ ಅಂತನ್ನುವ ಅರ್ಥವನ್ನು ಯಾಕೆ ಇಟ್ಟುಕೊಳ್ಳಬಾರದು ಅಂತನೂ ಆಕ್ಷೇಪ ಬರ್ತದೆ. ಈ ಆಕ್ಷೇಪಕ್ಕೆ ಭಾಮತೀಕಾರರು ಹೇಳುವಂತಹ ಸಮಾಧಾನವನ್ನು ಮೊದಲಿಗೆ ತೋರಿಸಿ ಅನಂತರ ಶ್ರೀಮದಾಚಾರ್ಯರು ಹೇಳುವಂತಹ ಅರ್ಥವೇ ಸಮಂಜಸವಾದದ್ದು ಎಂಬುದಾಗಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಅತಶಬ್ದಕ್ಕಿರುವ ಅನೇಕ ಅರ್ಥಗಳಲ್ಲಿ ಪ್ರಶ್ನೆ ಎಂಬ ಅರ್ಥವನ್ನು ಇಟ್ಟುಕೊಳ್ಳಲು ಪ್ರಕೃತದಲ್ಲಿ ಬರೋದಿಲ್ಲ. ಯಾಕೆ ಅಂದರೆ ಅಥ ಭಾಗವತಂ ಬ್ರೂತೆ, ಭಾಗವತವನ್ನು ಹೇಳುತ್ತದೆಯೇ ಎಂಬಲ್ಲಿ ಅತಶಬ್ದವು ಪ್ರಶ್ನಾರ್ಥಕವಾಗಿದೆ. ಏಕೆಂದರೆ ಮುಂದೆ ಉತ್ತರವನ್ನು ನೀಡುವ ವಾಕ್ಯಗಳಿವೆ. ಹಾಗೆ ಈ ಸೂತ್ರದಲ್ಲಿರುವ ಅತಶಬ್ದಕ್ಕೆ ಪ್ರಶ್ನಾರ್ಥವನ್ನು ಹೇಳಲಾಗದು, ಏಕೆಂದರೆ ಮುಂದೆ ಉತ್ತರ ನೀಡುವ ವಾಕ್ಯವಿಲ್ಲ. ಇನ್ನು ಕಾರ್ತ್ಸ್ನ ಎಂಬರ್ಥವನ್ನು ಹೇಳಲಾಗದು, ಏಕೆಂದರೆ ಸಮಗ್ರವಾಗಿ ಬ್ರಹ್ಮ ವಿಚಾರವನ್ನು ಮಾಡಲು ಸಾಧ್ಯವೇ ಇಲ್ಲ. ಆದ್ದರಿಂದ ಕಾರ್ತ್ಸ್ನ ಎಂಬ ಅರ್ಥವು ಕೂಡುವುದಿಲ್ಲ. ಇನ್ನು ಮಂಗಳ ಎಂಬ ಅರ್ಥವನ್ನು ಶಕ್ತಿವೃತ್ತಿಯಿಂದ ಹೇಳಲಾಗದೆಂದು ಮುಂದೆ ಹೇಳಲಾಗುತ್ತದೆ. ಇನ್ನು ಅನಂತರ ಮತ್ತು ಆರಂಭ ಎಂಬ ಎರಡು ಅರ್ಥಗಳಲ್ಲಿ ಅನಂತರವೆಂಬ ಅರ್ಥವನ್ನೇ ಹೇಳಲು ಕಾರಣವಿಲ್ಲವಾದ್ದರಿಂದ ಆರಂಭ ಎಂಬ ಅರ್ಥವನ್ನು ಹೇಳಬಹುದೆಂದು ಪೂರ್ವಪಕ್ಷ. ಪತಂಜಲಿ ಮಹರ್ಷಿಯು ಮಹಾಭಾಷ್ಯದ ಪ್ರಾರಂಭದಲ್ಲಿ ಅತಶಬ್ದಾನುಶಾಸನಂ ಎಂದು, ಯೋಗಶಾಸ್ತ್ರದ ಪ್ರಾರಂಭದಲ್ಲಿ ಅಥ ಯೋಗಾನುಶಾಸನಂ ಎಂದು ಅತಶಬ್ದವನ್ನು ಆರಂಭ ಎಂಬರ್ಥದಲ್ಲಿ ಉಪಯೋಗಿಸಿದ್ದಾನೆ. ಅದರಂತೆಯೇ ಪ್ರಕೃತದಲ್ಲಿಯೂ ಸಹ ಆರಂಭ ಎಂಬರ್ಥವನ್ನು ಹೇಳಬಹುದು ಎಂಬುದಾಗಿ ಆಕ್ಷೇಪ ಬರ್ತದೆ. ಈ ಆಕ್ಷೇಪಕ್ಕೆ ನಮ್ಮ ಸಿದ್ಧಾಂತದ ಪ್ರಕಾರ ಸಮಾಧಾನವನ್ನು ಮುಂದೆ ಹೇಳ್ತಾರೆ. ಅದಕ್ಕಿಂತ ಮೊದಲು ಅದ್ವೈತ ಭಾಷ್ಯವನ್ನು ನಿರಾಕರಣೆ ಇಲ್ಲಿ ಮಾಡ್ತಾ ಇದ್ದಾರೆ. ಶಂಕರ ಭಾಷ್ಯವು ಈ ಆಕ್ಷೇಪಕ್ಕೆ ಅಂದರೆ ಆರಂಭ ಎಂಬ ಅರ್ಥವನ್ನು ಯಾಕಿಟ್ಟುಕೊಳ್ಳಬಾರದು ಅಂತೇಳಿ ಕೇಳಿದಾಗ ಅದಕ್ಕೆ ಹೀಗೆ ಸಮಾಧಾನವನ್ನು ಹೇಳಿದೆ. ತತ್ರ ಅತಶಬ್ದಃ ಅನಂತರ್ಯಾರ್ಥಃ ಪರಿಗೃಹ್ಯತೆ ನ ಅಧಿಕಾರಾರ್ಥಃ ಬ್ರಹ್ಮಜಿಜ್ಞಾಸಾಯಾಃ ಅನಧಿಕಾರ್ಯತ್ವಾತ್ ಮಂಗಲಸ್ಯ ಚ ವಾಕ್ಯಾರ್ಥೇ ಸಮನ್ವಯಾಭಾವಾತ್ ಅರ್ಥಾಂತರಪ್ರಯುಕ್ತಃ ಏವ ಹಿ ಅತಶಬ್ದಃ ಶ್ರುತ್ಯಾಮಂಗಲ ಪ್ರಯೋಜನೋ ಭವತಿ ಅಂತ ಈ ರೀತಿಯಾಗಿ ಪೂರ್ವ ಪ್ರಕೃತ ಅಪೇಕ್ಷಾಯಾಶ್ಚ ಫಲತಃ ಆನಂತರ್ಯ ಅವ್ಯತಿರೇಕಾತ್ ಅಂತ ಈ ರೀತಿಯಾಗಿ ಭಾಷ್ಯ ಇದೆ. ಅದರರ್ಥ ಏನು ಅಂತಂದರೆ ಶಂಕರ ಭಾಷ್ಯ ಇದೆ, ಹತಶಬ್ದಕ್ಕೆ ಅನಂತರ ಎಂಬರ್ಥವನ್ನೇ ಹೇಳಬೇಕು, ಆರಂಭ ಎಂಬರ್ಥವನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಬ್ರಹ್ಮಜಿಜ್ಞಾಸೆಯು ಆರಂಭಿಸಲು ಅನರ್ಹವಾಗಿದೆ. ಬ್ರಹ್ಮಜ್ಞಾನದಲ್ಲಿನ ಇಚ್ಛೆಯೇ ಬ್ರಹ್ಮಜಿಜ್ಞಾಸೆ. ಈ ಇಚ್ಛೆಯು ಪ್ರಯತ್ನದಿಂದ ಸಾಧ್ಯವಿಲ್ಲ. ಏಕೆಂದರೆ ವಿಷಯವು ಆಕರ್ಷಕವಾಗಿದ್ದರೆ ಇಚ್ಛೆಯು ಸ್ವತಃ ಹುಟ್ಟುತ್ತದೆ ಮತ್ತು ಶಾಸ್ತ್ರದಲ್ಲಿ ಮುಂದೆ ಬ್ರಹ್ಮಜ್ಞಾನ ಇಚ್ಛೆಯ ಪ್ರತಿಪಾದನೆ ಇಲ್ಲದಿರುವುದರಿಂದ ಈ ಅರ್ಥದಲ್ಲಿಯೂ ಬ್ರಹ್ಮಜಿಜ್ಞಾಸೆಯು ಆರಂಭ ಯೋಗ್ಯವಲ್ಲ. ಇನ್ನು ಮಂಗಳ ಎಂಬರ್ಥವನ್ನಿಟ್ಟುಕೊಂಡರೆ ಅದು ವಾಕ್ಯಾರ್ಥದಲ್ಲಿ ಅನ್ವಯ ಹೊಂದುವುದಿಲ್ಲ. ಆದ್ದರಿಂದ ಅನಂತರ ಎಂಬರ್ಥದಲ್ಲಿರುವ ಅತಶಬ್ದವು ಕಿವಿಗೆ ಬಿದ್ದ ಮಾತ್ರದಿಂದ ಅನಂತರ ಎಂಬ ಅರ್ಥದಲ್ಲಿಯೇ ಪರ್ಯವಸಾನವಾಗುತ್ತದೆ ಅಂತ ರೀತಿಯಾಗಿ ಈ ಭಾಷ್ಯವಿದೆ. ಈ ಭಾಷ್ಯವನ್ನು ಕ್ರಮವಾಗಿ ನಿರಾಕರಣೆ ಮಾಡುವುದಕ್ಕಾಗಿ ತತ್ಕ್ರಮೇಣ ದುದೂಷಯಿಷು ಅನಧಿಕಾರ್ಯತ್ವಾದಿತ್ಯುಕ್ತಂ ತಾವತ್ ದೂಷಯಿತುಂ ಅನುವದತಿ. ಆರಂಭ ಎಂಬ ಅರ್ಥವನ್ನು ಹೇಳಲಾಗದೆಂದು ಶಂಕರ ಭಾಷ್ಯದಲ್ಲಿ ಹೇಳಿದ ಅಂಶವನ್ನು ದೂಷಿಸಲು ಅತ್ರ ಪರೇಶಾಂ ಇತ್ಯಾದಿ ವಾಕ್ಯದಿಂದ ಅನುವಾದವನ್ನು ಚಂದ್ರಿಕಾದಲ್ಲಿ ಮಾಡ್ತಾ ಇದ್ದಾರೆ. ಅತ್ರ ಪರೇಶಾಂ ಭಾಷ್ಯಂ ಬ್ರಹ್ಮಜಿಜ್ಞಾಸಾಯಾಃ ಅನಧಿಕಾರ್ಯತ್ವಾದಿತಿ ತನ್ನ ಇಚ್ಛಾಯಾಃ ಆರಭ್ಯತ್ವಾಸಂಭವೇಪಿ ವಿವರಣರೀತ್ಯಾ ಜಿಜ್ಞಾಸಾ ಶಬ್ದಸ್ಯ ವಿಚಾರಲಕ್ಷಕತ್ವೇ ತಸ್ಯ ಆರಭ್ಯತ್ವ ಸಂಭವಾತ್. ಇಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶವಿದೆ. ಅನಧಿಕಾರ್ಯತ್ವಾತ್ ಅಂದರೆ ಅನಾರಭ್ಯತ್ವಾತ್ ಎಂಬುದಾಗಿ ಇಲ್ಲಿ ಅರ್ಥವನ್ನು ಮಾಡಬೇಕು.
ಅಧಿಕಾರ ಅನ್ನುವ ಶಬ್ದಕ್ಕೆ ಆರಂಭ ಅಂತನ್ನುವ ಅರ್ಥವನ್ನು ಇಟ್ಟುಕೊಂಡು ಶಂಕರ ಭಾಷ್ಯ ಮತ್ತು ಭಾಮತಿ ಗ್ರಂಥಗಳು ಹೊರಟಿವೆ. ಈ ರೀತಿಯಾಗಿ ಆರಂಭ ಎಂಬ ಅರ್ಥವು ಕೂಡುವುದಿಲ್ಲ ಎಂದು ಶಂಕರ ಭಾಷ್ಯದಲ್ಲಿ ಹೇಳಿದಾಗ ನಾವು ವಿಕಲ್ಪ ಮಾಡುತ್ತೇವೆ. ಜಿಜ್ಞಾಸಾ ಶಬ್ದವು ವಿಚಾರಲಕ್ಷಕವಾಗಿದೆ ಎಂದು ವಿವರಣ ಗ್ರಂಥದಲ್ಲಿ ಹೇಳಿದ್ದಾರೆ. ಅದನ್ನು ಅಂಗೀಕಾರ ಮಾಡಿ ಅದಕ್ಕೆ ಅನಾರಭ್ಯತ್ವವು ಶಂಕರ ಭಾಷ್ಯದಲ್ಲಿ ಅಭಿಪ್ರೇತವಾಗಿದೆಯೋ ಅಥವಾ ಭಾಮತಿ ರೀತ್ಯ ಇಚ್ಛಾವಾಚಕತ್ವ ಅಭಿಪ್ರಾಯದಿಂದಲೋ ಎಂಬುದಾಗಿ ವಿಕಲ್ಪ ಮಾಡಿ ಪ್ರಥಮ ಪಕ್ಷವನ್ನು ಅಂಗೀಕಾರ ಮಾಡಿದರೆ ತನ್ನ ಎಂಬುದಾಗಿ ನಿರಾಕರಿಸುತ್ತಿದ್ದಾರೆ. ತನ್ನ ಇಚ್ಛಾಯಾ ಆರಭ್ಯತ್ವಾಸಂಭವೇಪಿ ವಿವರಣರೀತ್ಯ ಜಿಜ್ಞಾಸಾಪದಸ್ಯ ವಿಚಾರಲಕ್ಷಕತ್ವೇ ತಸ್ಯ ಆರಭ್ಯತ್ವಸಂಭವಾತ್. ಜಿಜ್ಞಾಸಾಪದಕ್ಕೆ ವಿವರಣೆ ರೀತ್ಯ ವಿಚಾರದಲ್ಲಿ ಲಕ್ಷಣ ಮಾಡಿದಾಗ ಅದಕ್ಕೆ ಪ್ರಯತ್ನ ಸಾಧ್ಯತ್ವವೂ ಇದೆ. ಆದ್ದರಿಂದ ಆರಭ್ಯತ್ವವೂ ಕೂಡುತ್ತದೆ. ಈ ರೀತಿಯಾಗಿ ನೀವು ಹೇಳಿದ ಪ್ರಕಾರ ಆರಂಭ ಅನ್ನುವ ಅರ್ಥದಲ್ಲಿ ಬಾಧಕವಿಲ್ಲದಿದ್ದರೂ ಕೂಡ ಆನಂತರ್ಯ ಅನ್ನುವ ಅರ್ಥವನ್ನು ಸ್ವೀಕಾರ ಮಾಡಿದರೆ ಬಹು ಪ್ರಯೋಜನವಿದೆ. ಆದ್ದರಿಂದ ಆನಂತರ್ಯಾರ್ಥಕವಾಗಿದೆ ಅತಶಬ್ದ ಎಂಬುದಾಗಿ ಹೇಳಬೇಕು ಅಂತ ಶಂಕಾ ಮಾಡುತ್ತಾರೆ. ಚಂದ್ರಿಕಾದಲ್ಲಿ ನಾನು ಆನಂತರ್ಯಾಮಿದಾನ ಮುಖೇನ ಶಾಸ್ತ್ರೀಯಸ್ಯ ಅಧಿಕಾರಿಣಃ ನ್ಯಾಯತಃ ಸಮರ್ಪಣಾಭಾವೆ ವಿಚಾರೋ ನಿರಧಿಕಾರಿಕಃ ಅನನುಷ್ಠೇಯ ಸ್ಯಾತ್ ಇತಿ ಅಧಿಕಾರಿ ತದ್ವಿಶೇಷಣ ಪ್ರಯೋಜನ ಲಾಭಾಯ ಆನಂತರ್ಯಾರ್ಥತಾ ಇತಿ ಚೇತ್. ಆನಂತರ್ಯ ಹೇಳುವ ದ್ವಾರ ಶಾಸ್ತ್ರೀಯನಾದ ಅಧಿಕಾರಿಯನ್ನು ನ್ಯಾಯತಃ ಸಮರ್ಪಣೆ ಮಾಡದಿದ್ದರೆ, ಅಂದರೆ ಆನಂತರ್ಯ ಅಂತನ್ನುವ ಅರ್ಥವನ್ನು ಹೇಳಿದಾಗ ಯೋಗ್ಯತೆಯ ತತ್ಪ್ರತಿಯೋಗಿತ್ವೇನ ಅಧಿಕಾರ ಲಾಭವಾಗುತ್ತದೆ ಹೊರತು ಅನ್ಯಥಾ ಆಗುವುದಿಲ್ಲ. ಈ ಅಧಿಕಾರದ ಲಾಭವೂ ಕೂಡ ಹೇಗೆ ಆಗಬೇಕು ಅಂದರೆ ನ್ಯಾಯತಃ ಸೂತ್ರದಿಂದ ಆಗಬೇಕು. ಸೂತ್ರವೇ ಸಮರ್ಪಣೆ ಮಾಡಬೇಕು. ಇಲ್ಲದೇ ಇದ್ದರೆ ವಿಚಾರವು ನಿರಧಿಕಾರಿಕವಾಗಿ ಅನುಷ್ಠಾನ ಮಾಡಲು ಯೋಗ್ಯವಲ್ಲ ಎಂಬುದಾಗಿ ಆಗಬೇಕಾಗುತ್ತದೆ. ಆದ್ದರಿಂದ ಅಧಿಕಾರಿ ತದ್ವಿಶೇಷಣ ಪ್ರಯೋಜನ ಲಾಭವಾಗುವುದಕ್ಕಾಗಿ ಆನಂತರ್ಯ ಎಂಬ ಅರ್ಥವನ್ನು ಹೇಳಿದ್ದೇವೆ ಎಂಬುದಾಗಿ ಶಂಕಾ ಮಾಡಿದರೆ ಅದಕ್ಕೆ ಉತ್ತರ ಕೊಡುವುದಕ್ಕಾಗಿ ವಿಕಲ್ಪವನ್ನು ಮಾಡ್ತಾ ಇದ್ದಾರೆ. ಸರಿ, ನೀವು ಹೇಳಿದ್ದು ಒಪ್ಪಿಕೊಳ್ಳೋಣ. ಆದರೂ ಕೂಡ ನಮ್ಮ ಮತದಲ್ಲಿ ಇದು ಕೂಡುತ್ತದೆ ಹೊರತು ನಿಮ್ಮ ಮತದಲ್ಲಿ ಕೂಡೋದಿಲ್ಲ ಎಂಬುದಾಗಿ ಅವರ ಮತವನ್ನು ದೂಷಿಸುವುದಕ್ಕಾಗಿ ಇಲ್ಲಿ ಮುಮುಕ್ಷವಾದವನು ಅಧಿಕಾರಿ ಮೋಕ್ಷವು ಫಲವೆಂದು ಹೇಳುತ್ತೀರೋ, ಅಥವಾ ಉತ ಬ್ರಹ್ಮಜ್ಞಾನಕಾಮಃ ಅಧಿಕಾರಿ ಬ್ರಹ್ಮಜ್ಞಾನಂಚ ಫಲಂ ಅಥ ಅಪರೋಕ್ಷಜ್ಞಾನಕಾಮಃ ಅಧಿಕಾರಿ ಬ್ರಹ್ಮಾಪರೋಕ್ಷಜ್ಞಾನಂಚ ಫಲಂ ಯದ್ವಾ ಅಪ್ರತಿಬದ್ಧ ಬ್ರಹ್ಮಾಪರೋಕ್ಷಜ್ಞಾನಕಾಮಃ ಅಧಿಕಾರಿ ತಾದೃಶಜ್ಞಾನಂಚ ಫಲಂ ಅಥವಾ ಬ್ರಹ್ಮೇತರ ಅನವಚ್ಛಿನ್ನ ಬ್ರಹ್ಮಾಪರೋಕ್ಷಜ್ಞಾನಕಾಮಃ ಅಧಿಕಾರಿ ತಾದೃಶಜ್ಞಾನಂಚ ಫಲಂ ಇತಿ ಪಂಚ ಪಕ್ಷಾನ್ ಹೃದಯನಿದಾಯ ಆದ್ಯಂ ತಾವತ್ ದೂಷಯತಿ. ಈ ರೀತಿಯಾಗಿ 5 ವಿಕಲ್ಪಗಳನ್ನು ಮಾಡಿ ಮೊದಲನೇ ಪಕ್ಷವನ್ನು ದೂಷಣೆ ಮಾಡುತ್ತಾರೆ. ನ ತಾವತ್ ವಿಚಾರವಿಧೌ ತ್ವತ್ಪಕ್ಷೇ ಮುಮುಕ್ಷುಃ ಅಧಿಕಾರಿ ಮೋಕ್ಷಶ್ಚ ಫಲಂ ಇತಿ ಯುಕ್ತಂ ವಿಚಾರೋ ಮೋಕ್ಷಸಾಧನತೆಯ ನ ಪ್ರಾಪ್ತಃ ಇತಿ ತದ್ವಿಧೇಃ ಅಪೂರ್ವವಿಧಿತ್ವಾಪಾದಾತ್. ವಿಚಾರವು ಜ್ಞಾನಸಾಧನವೆಂಬುದು ಸಿದ್ಧ ವಿಷಯವಾಗಿದೆ. ಯಾಕೆ ವಿವರಣೆಯಲ್ಲಿ ಶ್ರವಣಾದೀನಾಂ ವಿಷಯಾವಗಮಂ ಪ್ರತಿ ಅನ್ವಯವ್ಯತಿರೇಕ ಸಿದ್ಧ ಉಪಾಯತ್ವಾದಿನ ತದ್ವಿಧೇಃ ಅಪೂರ್ವ ಪರಿಸಂಖ್ಯಾ ವಿಧಿತ್ವಾಯೋಗೇಪಿ ನಿಯಮವಿಧಿತ್ವಂ ಸಂಭವತಿ ಎಂಬುದಾಗಿ ಹೇಳಿದ್ದಾರೆ. ಈಗ ವಿಚಾರವಿಧಿಗೆ ಮೋಕ್ಷವು ಫಲ ಎಂಬುದಾಗಿ ಹೇಳಿದರೆ ವಿಚಾರವು ಮೋಕ್ಷ ಸಾಧನವೆಂದು ಹೇಳಿದಂತೆ ಆಯಿತು. ಇದು ಬೇರೆ ಪ್ರಮಾಣದಿಂದ ಅಪ್ರಾಪ್ತವಾಗಿದೆ. ಆದ್ದರಿಂದ ಇದು ಅಂದರೆ ಶ್ರೋತವ್ಯ ಅಂತನ್ನುವ ವಿಧಿಯು ಇದು ಅಪೂರ್ವ ವಿಧಿಯಾಗಿದೆ ಎಂಬುದಾಗಿ ಹೇಳಬೇಕಾದೀತು. ಇಷ್ಟಾಪತ್ತಿ ಎಂಬುದಾಗಿ ಹೇಳ್ತೀವಿ ಅಂತಂದರೆ ಹಾಗೆ ಹೇಳಲು ಬರುವುದಿಲ್ಲ. ನಿಯಮವಿಧಿ ಎಂಬುದಾಗಿ ನೀವು ಅಂಗೀಕಾರ ಮಾಡಿದ್ದೀರಿ. ಹಾಗೆಯೇ ಮುಮುಕ್ಷುವು ಅಧಿಕಾರಿ ಎಂಬ ಅಂಶವೂ ತಪ್ಪು ಎಂಬುದನ್ನು ಮುಮುಕ್ಷೋಹೋ ಇತ್ಯಾದಿ ವಾಕ್ಯದಿಂದ ನಿರಾಕರಿಸುತ್ತಿದ್ದಾರೆ. ಮುಮುಕ್ಷೋಃ ಅಪಿ ಜ್ಞಾನಕಾಮನಾಂ ವಿನಾ ವಿಚಾರೇ ಅಪ್ರವೃತ್ತೇಃ ತ್ವನ್ಮತೆ ಚ ವಕ್ಷ್ಯಮಾಣರೀತ್ಯಾ ಜ್ಞಾನಕಾಮನಾ ಅನುಪಪತ್ತೇಶ್ಚ. ಮುಮುಕ್ಷುವು ಅಧಿಕಾರಿಯಲ್ಲ. ಮುಮುಕ್ಷುವು ಜ್ಞಾನ ಸಾಧನವಾದ ಜ್ಞಾನದಲ್ಲಿ ಇಚ್ಛೆ ಮಾಡಬೇಕು. ಆದರೆ ಜ್ಞಾನದಲ್ಲಿ ಇಚ್ಛೆಯೂ ಕೂಡುವುದಿಲ್ಲ. ಏಕೆಂದರೆ ಜ್ಞಾನದ ಬಗ್ಗೆ ಜ್ಞಾನವಿಲ್ಲದೆ ಅದರಲ್ಲಿ ಇಚ್ಛೆಯೂ ಉಂಟಾಗುವುದಿಲ್ಲ. ಜ್ಞಾನದ ಜ್ಞಾನ ಇದೆ ಎಂದು ಹೇಳಿದರೆ ಜ್ಞಾನಕ್ಕೆ ವಿಷಯವಾದ ವಸ್ತುವಿನ ಬಗ್ಗೆಯೂ ಜ್ಞಾನವಿದೆ ಎಂದು ಹೇಳಿದಂತಾಯಿತು. ಆದ್ದರಿಂದ ಮೊದಲೇ ಯಾವ ವಸ್ತುವಿನ ಜ್ಞಾನವಿದೆಯೋ ಅಂತಹ ಜ್ಞಾನದಲ್ಲಿ ಪುನಃ ಇಚ್ಛೆಯೂ ಹುಟ್ಟಲಾರದು ಎಂಬುದಾಗಿ ಮುಂದೆ ನಾವು ಹೇಳೋರಿದ್ದೇವೆ. ಆದ್ದರಿಂದಾಗಿ ಮುಮುಕ್ಷುವು ಕೂಡ ಇಲ್ಲಿ ಅಧಿಕಾರಿ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು ದ್ವಿತೀಯ ಪಕ್ಷವನ್ನು ಅಂಗೀಕಾರ ಮಾಡಿದರೆ
ಅದನ್ನು ವಿಚಾರ ವಿಧಿಯಲ್ಲಿ ಜ್ಞಾನಕಾಮನಾದವನು ಅಧಿಕಾರಿ, ಜ್ಞಾನವೂ ಫಲ ಎಂಬುದಾಗಿ ಹೇಳ್ತೀವಿ ಅಂತಂದರೆ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಮೊದಲನೇ ಪಕ್ಷವನ್ನು ನಿರಾಕರಿಸಿದ್ದಲಿಂದಲೇ ಈ ಪಕ್ಷವೂ ಕೂಡ ನಿರಾಕೃತವಾಯಿತು. ಯಾಕೆ? ನಾಪಿ ವಿಚಾರವಿಧೋ ಜ್ಞಾನಕಾಮಃ ಅಧಿಕಾರಿ ಜ್ಞಾನಂ ಚ ಫಲಮಿತಿ ಯುಕ್ತಂ ಅಧ್ಯಯನವಿಧೇಃ ಜ್ಞಾನಕಾಮನಾಧಿಕಾರಂ ನಿಷೇಧತಾತ್ವಯಾ ಅಜ್ಞಾತೆ ಜ್ಞಾನೇ ಕಾಮನಾಯೋಗಾತ್ ಜ್ಞಾನಜ್ಞಾನೇ ಚ ತದವಚ್ಛೇದಕ ವಿಷಯಸ್ಯಾಪಿ ಜ್ಞಾತತ್ವಾತ್ ಪುನಸ್ತಜ್ಞಾನೇ ಕಾಮನಾಯೋಗಾದಿತಿ ಯುಕ್ತ್ಯಾ ಜ್ಞಾನಕಾಮನಾ ನಿಷೇಧಾತ್. ಹೀಗೆ ಮೊದಲನೇ ಪಕ್ಷವನ್ನು ನಿರಾಕರಿಸಿದ್ದರಿಂದಲೇ ವಿಚಾರವಿಧಿ ಇರುವುದು ಜ್ಞಾನಕಾಮನೆ ಉಳ್ಳವನಿಗಾಗಿ, ಜ್ಞಾನವೇ ಫಲ ಎಂಬ ಎರಡನೆಯ ಪಕ್ಷವನ್ನು ಸಹ ನಿರಾಕರಿಸಿದಂತಾಯಿತು. ಹೇಗೆಂದರೆ ಸ್ವಾಧ್ಯಾಯೋ ಅಧ್ಯೇತವ್ಯ ಅಧ್ಯಯನ ವಿಧಿ ಇರುವುದು ಜ್ಞಾನಕಾಮನ ಉಳ್ಳವನಿಗೆ ಎಂದು ಹೇಳಿದರೆ ಜ್ಯೋತಿಷ್ಠೋಮಾದಿ ಯಾಗಗಳಂತೆ ಅಧ್ಯಯನವು ಒಂದು ಕಾಮ್ಯಕರ್ಮವಾಯಿತು. ಆದರೆ ನೀವು ಅಧ್ಯಯನವನ್ನು ನಿತ್ಯಕರ್ಮವೆಂದು ಒಪ್ಪಿದ್ದೀರಿ. ಆದ್ದರಿಂದ ಸ್ವಾಧ್ಯಾಯೋ ಅಧ್ಯೇತವ್ಯ ಎಂಬ ವಿಧಿಯು ಜ್ಞಾನಕಾಮನೆ ಉಳ್ಳವನಿಗೆ ಹೊರಟಿದೆ ಎಂದು ಹೇಳಬಾರದೆಂದು ಸಮರ್ಥಿಸಲು ನೀವು ಜ್ಞಾನಕಾಮನವೇ ಕೊಡುವುದಿಲ್ಲವೆಂದು ಯುಕ್ತಿಯಿಂದ ಸಮರ್ಥಿಸುತ್ತೀರಿ. ಯಾವ ಯುಕ್ತಿ ಎಂದರೆ, ಜ್ಞಾನದಲ್ಲಿ ಕಾಮನ ಕೊಡಬೇಕಾದರೆ ಮೊದಲು ಜ್ಞಾನದ ಜ್ಞಾನ ಇರಬೇಕು. ಜ್ಞಾನದ ಜ್ಞಾನವಿಲ್ಲದಿದ್ದರೆ ಜ್ಞಾನೇಚ್ಛೆ ಹುಟ್ಟಲು ಸಾಧ್ಯವೇ ಇಲ್ಲ. ಜ್ಞಾನದ ಜ್ಞಾನ ಇದೆಯೆಂದರೆ ಜ್ಞಾನವು ನಿರ್ವಿಷಯಕವಾಗಿ ಇರಲಾರದು. ಆದ್ದರಿಂದ ಜ್ಞಾನ ವಿಷಯದ ಜ್ಞಾನವು ಮೊದಲೇ ಇದೆ ಎಂದಂತಾಯಿತು. ಹೀಗೆ ಯಾವ ವಿಷಯದ ಬಗ್ಗೆ ಜ್ಞಾನವಿದೆಯೋ ಆ ಜ್ಞಾನದಲ್ಲಿ ಪುನಃ ಇಚ್ಛೆಯೂ ಬರಲಾರದು. ಈ ಯುಕ್ತಿಯಿಂದ ನೀವು ಜ್ಞಾನಕಾಮನ ಉಳ್ಳವನಿಗೆ ಅಧ್ಯಯನವಿಧಿ ಎಂಬುದನ್ನು ನಿರಾಕರಿಸುತ್ತೀರಿ. ಇದೇ ಯುಕ್ತಿಯಿಂದಲೇ ವಿಚಾರವಿಧಿ ಇರುವುದೂ ಸಹ ಜ್ಞಾನಕಾಮನ ಉಳ್ಳವನಿಗೆ ಎನ್ನುವುದನ್ನು ತಪ್ಪೆಂದು ನಿರಾಕರಿಸಿದಂತಾಯಿತು. ಹಿಂದಿನ ದೋಷವನ್ನು ಪರಿಹರಿಸಿಕೊಳ್ಳುವ ಅಪೇಕ್ಷೆಯಿಂದ 3 ಮತ್ತು 4ನೇ ಪಕ್ಷವನ್ನು ಸ್ವೀಕರಿಸಿ ಆಕ್ಷೇಪ ಮಾಡುತ್ತಿದ್ದಾರೆ. ನನು ಪರೋಕ್ಷಜ್ಞಾನೇ ಕಾಮನ ಅಯೋಗೇಪಿ ಪರೋಕ್ಷೇಣ ಪ್ರತಿಬದ್ಧ ಅಪರೋಕ್ಷೇಣ ವಾ ಜ್ಞಾನೇನ ಜ್ಞಾತಬ್ರಹ್ಮಾವಚ್ಛಿನ್ನೆ ಅಪರೋಕ್ಷಜ್ಞಾನೇ ಅಪ್ರತಿಬದ್ಧ ಅಪರೋಕ್ಷಜ್ಞಾನೇ ವಾ ಕಾಮನ ಶ್ರವಣರೂಪ ವಿಚಾರವಿದ್ಯಧಿಕಾರಿ ವಿಶೇಷಣಂ ಇತಿ ಚೇನ್ನ ಇಚ್ಛಾಯಾಃ ಅಪರೋಕ್ಷತ್ವಾತ್ ತದವಚ್ಛೇದಕ ಜ್ಞಾನಾವಚ್ಛೇದಕ ವಿಷಯಸ್ಯಾಪಿ ಅಪರೋಕ್ಷತ್ವಾತ್ ಇಚ್ಛಾ ಸಮಾನ ಕಾಲವರ್ತಿ ಅಪರೋಕ್ಷ ಜ್ಞಾನಸ್ಯಾಪಿ ವಿಚಾರ ಸಾಧ್ಯತ್ವ ಅನುಪಪತ್ತೇಃ. ಧರ್ಮೀಭೂತವಾದ ಜ್ಞಾನದ ಜ್ಞಾನ ಇದೆಯೆಂದರೆ ಬ್ರಹ್ಮನೂ ಸಹ ಮೊದಲೇ ತಿಳಿದಂತಾಯಿತು. ಆದ್ದರಿಂದ ಬ್ರಹ್ಮಜ್ಞಾನ ವಿಷಯದಲ್ಲಿ ಕಾಮನೆ ಕೂಡುವುದಿಲ್ಲವೆಂದು ನೀವು ಹೇಳಿದಿರಿ. ಆದರೆ ಬ್ರಹ್ಮನ ವಿಷಯದಲ್ಲಿ ಪರೋಕ್ಷ ಜ್ಞಾನ ಬಂದಿದ್ದರೂ ಅಪರೋಕ್ಷ ಜ್ಞಾನದ ಬಗ್ಗೆ ಇಚ್ಛೆಯೂ ಹುಟ್ಟಬಹುದು. ಹಾಗೆಯೇ ಪ್ರತಿಬದ್ಧ ಅಪರೋಕ್ಷ ಜ್ಞಾನ ಬಂದಾಗ ಅಪ್ರತಿಬದ್ಧ ಅಪರೋಕ್ಷ ಜ್ಞಾನದ ಬಗ್ಗೆ ಇಚ್ಛೆಯೂ ಹುಟ್ಟುತ್ತದೆ. ಆದ್ದರಿಂದ ಧರ್ಮೀಭೂತವಾದ ಜ್ಞಾನದ ಜ್ಞಾನವು ಪರೋಕ್ಷವಾಗಲಿ ಅಥವಾ ಅಪರೋಕ್ಷವಾಗಲಿ ಯಾವುದೇ ದೋಷವೂ ಇಲ್ಲ ಎಂಬುದಾಗಿ ಶಂಕ. ಅದಕ್ಕೆ ಸಮಾಧಾನ ಏನಂತಂದರೆ, ಜ್ಞಾನ ವಿಷಯಕ ಇಚ್ಛಾ ಎಂದು ನೀವು ಹೇಳುತ್ತಿದ್ದೀರಿ. ಇಚ್ಛೆಯು ಜ್ಞಾತೈಕ ಸತ್ ಆಗಿರುವುದರಿಂದ ಇಚ್ಛೆಯ ಅಪರೋಕ್ಷವಿದೆ ಎಂದು ನೀವು ಹೇಳಬೇಕು. ಇಚ್ಛೆಯ ಅಪರೋಕ್ಷವಿದೆ ಎಂದರೆ ಇಚ್ಛೆಗೆ ವಿಷಯವಾದ ಜ್ಞಾನದ ಅಪರೋಕ್ಷವೂ ಇದೆ ಎಂದಂತಾಯಿತು. ಜ್ಞಾನದ ಅಪರೋಕ್ಷ ಇದೆ ಎಂದರೆ ಜ್ಞಾನಕ್ಕೆ ವಿಷಯವಾದ ಬ್ರಹ್ಮನ ಅಪರೋಕ್ಷವೂ ಇಚ್ಛೆಯ ಸಮಾನ ಕಾಲದಲ್ಲಿಯೇ ಇದೆ ಎಂದಂತಾಯಿತು. ಆದ್ದರಿಂದ ಅಪರೋಕ್ಷ ಜ್ಞಾನವಾಗಲಿ ಅಪ್ರತಿಬದ್ಧ ಅಪರೋಕ್ಷ ಜ್ಞಾನವಾಗಲಿ ಇಚ್ಛೆ ಇರುವ ಕಾಲದಲ್ಲಿಯೇ ಇರುವುದರಿಂದ ವಿಚಾರ ಸಾಧ್ಯವಾಗಲಾರದು. ಹಿಂದಿನ ದೋಷ ಪರಿಹಾರಕ್ಕಾಗಿ 5ನೆಯ ಕಲ್ಪವನ್ನು ಶಂಕಿಸುತ್ತಿದ್ದಾರೆ. ಅನ್ಯ ಅನವಚ್ಛೇದೇನ ಅಪರೋಕ್ಷಜ್ಞಾನಸ್ಯ ವಿಚಾರ ಸಾಧ್ಯತ್ವೇ ಚ ತಾದೃಶ ಪರೋಕ್ಷಜ್ಞಾನೇ ಕಾಮನಾ ತಸ್ಯ ವಿಚಾರ ಸಾಧ್ಯತ್ವಂ ಚ ಅಸ್ತು. ಇಂತಹ ಅಪರೋಕ್ಷ ಜ್ಞಾನದಲ್ಲಿ ಕಾಮನೆ ಮಾಡುತ್ತಾನೆ ಎಂದರೆ ಬ್ರಹ್ಮಜ್ಞಾನವನ್ನು, ಬ್ರಹ್ಮಜ್ಞಾನದ ಇಚ್ಛೆಯನ್ನು ವಿಷಯೀಕರಿಸದೆ ಕೇವಲ ಬ್ರಹ್ಮನನ್ನು ಮಾತ್ರ ವಿಷಯೀಕರಿಸುವ ಅಪರೋಕ್ಷ ಜ್ಞಾನದಲ್ಲಿಯೇ ಕಾಮನೆ ಮಾಡುತ್ತಾನೆ. ಅಂತಹ ಅಪರೋಕ್ಷ ಜ್ಞಾನವೇ ವಿಚಾರ ಸಾಧ್ಯವೆಂದು ಹೇಳುತ್ತೇವೆ ಎಂಬುದಾಗಿ ಹೇಳಿದರೆ, ಹಾಗಾದಲ್ಲಿ ಬ್ರಹ್ಮನನ್ನು ಬಿಟ್ಟು ಬೇರೆ ಯಾವುದನ್ನು ವಿಷಯೀಕರಿಸದ ಅಂತಹ ಪರೋಕ್ಷ ಜ್ಞಾನದಲ್ಲಿಯೇ ಇಚ್ಛೆಯನ್ನು ಮತ್ತು ವಿಚಾರ ಸಾಧ್ಯತ್ವವನ್ನು ಏಕೆ ಹೇಳಬಾರದು? ಒಟ್ಟು ನಿಮಗೆ ಹಿಂದಿನ ದೋಷಗಳೆಲ್ಲವೂ ಪರಿಹಾರವಾಗಬೇಕು. ಹೀಗೆ ಹೇಳಿದಾಗಲೂ ದೋಷಗಳು ಪರಿಹಾರವಾಗುತ್ತವೆ. ಆದ್ದರಿಂದ ಅಪರೋಕ್ಷ ಜ್ಞಾನದ ತನಕ ಅನುಧಾವನ ಮಾಡೋ ಕಾರಣ ಇಲ್ಲ ಎಂಬುದಾಗಿ ಹೇಳ್ತಾರೆ. ಸ್ವಾಧ್ಯಾಯೋ ಅಧ್ಯೇತವ್ಯ ಎಂಬ ಅಧ್ಯಯನ ವಿಧಿಗೂ ಇಂತಹ ಅರ್ಥಜ್ಞಾನವೇ ಫಲವೆಂದು ಹೇಳಲು ಬರುವಾಗ ಅದನ್ನು ಖಂಡನೆ ಮಾಡಿ, ಅಂದರೆ ಅಂತಹ ಜ್ಞಾನ ಕಾಮನ ಇಲ್ಲ, ಕಾಮ್ಯವಿಧಿ ಅಲ್ಲ ಅಂತ ಈ ರೀತಿಯಾಗೆಲ್ಲ ಖಂಡನೆ ಮಾಡಿದ್ದು ತಪ್ಪಾಗಬೇಕಾಗುತ್ತದೆ. ಆದ್ದರಿಂದ ಅಧ್ಯಯನ ವಿಧಿಯು ನಿತ್ಯವಿಧಿಯಾಗಿದೆ ಅಂತ ಈ ರೀತಿಯಾಗಿ ಹೇಳಿದ್ದು ತಪ್ಪು. ಅದನ್ನೇ ಸುಬೋಧಿನೀಕಾರರು ಕೂಡ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಅವರ ವಾಕ್ಯದಲ್ಲಿ ನೋಡಬೇಕಾದಾಗ ಪರೋಕ್ಷಜ್ಞಾನ ಪರೋಕ್ಷಜ್ಞಾನ ಪ್ರತಿಬದ್ಧ ಅಪರೋಕ್ಷ ಜ್ಞಾನಾಭ್ಯಾಂ ಕಾಮನಾಂ ಅಂಗೀಕೃತ್ಯ ಅನ್ಯ ಅನವಚ್ಛಿನ್ನ
ಪರೋಕ್ಷಜ್ಞಾನ ಅಪರೋಕ್ಷಜ್ಞಾನ ಅಪ್ರತಿಬದ್ಧ ಅಪರೋಕ್ಷಜ್ಞಾನಯೋಃ ವಿಚಾರಸಾಧ್ಯತ್ವಾಪೇಕ್ಷೆಯ ಪರೋಕ್ಷಜ್ಞಾನಜ್ಞಾನೇನ ಅನ್ಯ ಅನವಚ್ಛಿನ್ನ ಪರೋಕ್ಷಜ್ಞಾನಕಾಮನಾಂ ಅಂಗೀಕೃತ್ಯ ತಸ್ಯ ವಿಚಾರಸಾಧ್ಯತಾ ಅಸ್ತು ತಾದೃಶಜ್ಞಾನಸ್ಯ ಚ ಇದಾನೀಂ ಅಭಾವಾತ್ ಇತ್ಯತಃ ಆಹ ತಾದೃಶಿತಿ ಅಯಂ ಭಾವಃ ಅನ್ಯ ಅನವಚ್ಛೇದೇನ ಅಪರೋಕ್ಷಜ್ಞಾನೇ ಕಾಮನಾಂ ಅಂಗೀಕೃತ್ಯ ತಾದೃಶಜ್ಞಾನಸ್ಯ ವಿಚಾರಸಾಧ್ಯತ್ವೇ ಅಧ್ಯಯನವಿಧಿಸ್ಥಲೇಪಿ ಅನ್ಯ ಅನವಚ್ಛಿನ್ನಧರ್ಮಜ್ಞಾನೇ ಉಕ್ತರೀತ್ಯಾ ಕಾಮನಾ ಸಂಭವೇನ ತತ್ರಾಪಿ ಉಕ್ತ ಜ್ಞಾನಕಾಮಾಧಿಕಾರಿತ್ವ ಸಂಭವೇನ ತತ್ಖಂಡನಾನುಪಪತ್ತೇಃ ತಸ್ಯ ನಿತ್ಯತ್ವ ಯೋಗಾಚ್ಚ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಚಂದ್ರಿಕಾವಾಕ್ಯ ಹೀಗಿದೆ: ಅನ್ಯ ಅನವಚ್ಛೇದೇನ ಅಪರೋಕ್ಷಜ್ಞಾನಸ್ಯ ವಿಚಾರಸಾಧ್ಯತ್ವೇ ಚ ತಾದೃಶ ಪರೋಕ್ಷಜ್ಞಾನೇ ಕಾಮನಾ ತಸ್ಯ ವಿಚಾರಸಾಧ್ಯತ್ವಂ ಚ ಅಸ್ತು ಎಂಬುದಾಗಿ.